ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 10ನೇ ಪ್ರಶ್ನೆ. ಆಲ್ಫಾ ಕಣಗಳ ಅತ್ಯಂತ ಸಣ್ಣ ಭಾಗವು 180 ಡಿಗ್ರಿ ಕೋನದಲ್ಲಿ ವಿಚಲನೆಗೊಂಡು ಚಿನ್ನದ ಅಣುವಿನ ರಾಶಿಯು ಪರಮಾಣುವಿನ ಒಳಗೆ ಅತಿ ಸಣ್ಣ ಗಾತ್ರದಲ್ಲಿ ಕೇಂದ್ರೀಕೃತವಾಗಿದ್ದು ಅವುಗಳ ಆವೇಶ ಅಂತ ಕೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ? ಈಗ ಆಲ್ಫಾ ಕಣಗಳನ್ನ ರುದರ್ಫೋರ್ಡ್ ಏನ್ ಮಾಡಿದ್ರು, ಚಿನ್ನದ ಹಾಳೆಯ ಮೂಲಕ ಪಾಸ್ ಮಾಡಿದ್ರು. ಈಗ ಅವ್ರೇನು ಅಬ್ಸರ್ವ್ ಮಾಡಿದ್ರು, ಅದರಲ್ಲಿ ಸಣ್ಣ ಭಾಗವು 180 ಡಿಗ್ರಿ ಕೋನದಲ್ಲಿ ವಿಚಲನೆ ಉಂಟು. ಜಾಸ್ತಿ ಕಣಗಳನ್ನ ಹಾಯಿಸಿದ್ರೆ ಕೇವಲ ಕಡಿಮೆ ವೆರಿ ಸ್ಮಾಲ್ ಅಮೌಂಟ್ ಏನಿದೆ ಅದು ಮಾತ್ರ 180 ಡಿಗ್ರಿ ಕೋನದಲ್ಲಿ ವಿಚಲನೆಗೊಂಟು. ಯಾವ ತರ ಅಂದ್ರೆ, ಈಗ ನೀವು ಒಂದು ಗೋಡೆಗೆ ಬಾಲ್ ಎಸಿತೀರ ಅಂತ ಇಟ್ಕೊಳ್ಳಿ. ಯೂಶುವಲಿ ಗೋಡೆಗೆ ಬಾಲ್ ಎಸಿದಾಗ ಅದು ಆ ಕಡೆ ಈ ಕಡೆ ಹೋಗುತ್ತೆ. ಇಮ್ಯಾಜಿನ್ ಮಾಡುವ ನೀವು ಗೋಡೆಗೆ ಬಾಲ್ ಎಸಿದ್ರೆ ಆ ಬಾಲ್ ಏನಾಗುತ್ತೆ, ಅದೇ ನೀವು ಯಾವ ಡೈರೆಕ್ಷನ್ ಅಲ್ಲಿ, ಯಾವ ಸ್ಟ್ರೇಟ್ ಲೈನ್ ಅಲ್ಲಿ ಎಸೆದಿದ್ದೀರಲ್ಲ ಅದೇ ಸ್ಟ್ರೇಟ್ ಲೈನ್ ಅಲ್ಲಿ ವಾಪಸ್ ಬರ್ತಿದೆ ಅಂತ ಇಟ್ಕೊಳ್ಳೋಣ. ಇಮ್ಯಾಜಿನ್ ಮಾಡಿದ್ರಾ? ಸರಿ, ಹಾಗಿದ್ರೆ ಅಲ್ಲಿ ಗೋಡೆ ಇದೆ ಅಂತ ಅರ್ಥ ಆಯ್ತು. ಹಾಗಿದ್ರೆ ಈಗ ಸಣ್ಣ ಪ್ರಮಾಣದ ಆಲ್ಫಾ ಕಿರಣಗಳು ಅಥವಾ ಕಣಗಳು ಮಾತ್ರ ವಾಪಸ್ ಬರ್ತಾ ಇದೆ ಅಂದ್ರೆ ಎಲ್ಲೇನು, ಅಲ್ಲಿ ಎಷ್ಟು ದೊಡ್ಡ ಗೋಡೆ ಇಲ್ಲ, ಸಣ್ಣ ಗೋಡೆ ಇದೆ ಅಲ್ವಾ ಅನ್ನೋದು ಅರ್ಥ. ಉಳಿದಿದ ಕಡೆಯಿಂದೆಲ್ಲ ಆಲ್ಫಾ ಕಿರಣಗಳು ಹಾದು ಹೋಗ್ತಾ ಇದೆ ಅಂದ್ರೆ ಅಲ್ಲಿ ಗೋಡೆ ಇಲ್ಲ ಅಲ್ವಾ. ಗೋಡೆ ಇದ್ರೆ ಏನಾಗ್ತಿತ್ತು, ಹೊಡೆದಿದ್ ಬಾಲ್ ವಾಪಸ್ ಬರ್ಬೇಕಿತ್ತು. ಗೋಡೆ ಇದ್ರೆ ಹೊಡೆದಿದ್ ಬಾಲ್ ವಾಪಸ್ ಬರ್ಬೇಕು. ಅಲ್ಲಿ ಹೊಡೆದಿದ್ ಬಾಲ್ ವಾಪಸ್ ಬರ್ತಾ ಇಲ್ಲ, ದಾಟ್ ಹೋಗ್ತಾ ಇದೆ ಅಂದ್ರೆ ಗೋಡೆ ಇಲ್ಲ. ಎಲ್ಲೋ 10-20 ಬಾಲ್ ಎಸಿದ್ರಿ, ಕಣ್ ಮುಚ್ಕೊಂಡು ಎಸಿತಿದ್ದೀರಿ, ಅದರಲ್ಲಿ 1-2 ಬಾಲ್ ಮಾತ್ರ ವಾಪಸ್ ಬಂತು ಅಂದ್ರೆ ಎಲ್ಲೋ ಒಂದು ಸಣ್ಣ ಜಾಗದಲ್ಲಿ ಏನೋ ಗೋಡೆ ತರ ಏನೋ ಇರಬೇಕು. ಉಳಿದಿದ್ದ ಜಾಗ ಎಲ್ಲ ಖಾಲಿ ಇದೆ. ಎಲ್ಲೋ ಸಣ್ಣ ಜಾಗದಲ್ಲಿ ಮಾತ್ರ ಗೋಡೆ ತರ ಏನೋ ತಡೆ ಅಬ್ಸ್ಟ್ಯಾಕಲ್ ಏನೋ ಇರ್ಬೇಕು, ಅದಕ್ಕೆ ಬಡ್ದು ವಾಪಸ್ ಬರ್ತಾ ಇದೆ ಅಲ್ವಾ. ಇಲ್ಲಿ ಕೂಡ ರುದರ್ಫೋರ್ಡ್ ಅದೇ ತರ ಆಲ್ಫಾ ಕಣಗಳನ್ನ ಹಾಯಿಸಿದ್ರು, ಎಲ್ಲ ಹಾದು ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಖಾಲಿ ಜಾಗ ಇದೆ ಅಂತ ಗೊತ್ತಾಯ್ತು. ಸಣ್ಣ ಪ್ರಮಾಣದ ಆಲ್ಫಾ ಕಿರಣಗಳು ಮಾತ್ರ 180 ಡಿಗ್ರಿ ಕೋನದಲ್ಲಿ ವಿಚಲನೆಗೊಂಡು. ಅದರ ಅರ್ಥ ಏನು? ಚಿನ್ನದ ಅಣುವಿನ ರಾಶಿಯು ಪರಮಾಣುವಿನ ಒಳಗೆ ಅತಿ ಸಣ್ಣ ಗಾತ್ರದಲ್ಲಿ ಕೇಂದ್ರೀಕೃತವಾಗಿರ್ತದೆ. ಅತಿ ಸಣ್ಣ ಗಾತ್ರದಲ್ಲಿ ಕೇಂದ್ರೀಕೃತವಾಗಿದ್ದು ಅವುಗಳ ಆವೇಶ ಅಂತ ಕೇಳ್ತಿದ್ದಾರೆ. ಹಾಗಿದ್ರೆ ನ್ಯೂಕ್ಲಿಯಸ್ ಅಂತ ಏನಿತ್ತಲ್ಲ ಅಲ್ವಾ, ಅದರ ಆವೇಶ ಏನು? ಆಪ್ಷನ್ ಎ ಧನಾತ್ಮಕವಾಗಿದೆ. ಸರಿ, ಹೇಗೆ ಧನಾತ್ಮಕವಾಗಿದೆ ಅಂತ ಗೊತ್ತಾಯ್ತು? ರುದರ್ಫೋರ್ಡ್ ಮುಟ್ ನೋಡಿದ್ರಾ? ಇಲ್ಲ, ಆಲ್ಫಾ ಕಣಗಳು ಧನಾತ್ಮಕ ಅಂಶವನ್ನ ಹೊಂದಿದೆ. ಈಗ ಧನ ಆಲ್ಫಾ ಕಿರಣಗಳಿವೆ, ಸರಿನಾ? ಇಲ್ಲಿ ಪರಮಾಣುವಿನ ಒಳಗೆ ಧನ ಇದೆ. ಈ ಧನ ಆಲ್ಫಾ ಕಿರಣಗಳು ಈ ಧನ ಅಂಶದ ಹತ್ರ ಬಂದಾಗ ಏನಾಗ್ತದೆ? ಡಿಶ್ಕ್ಯಾಮ್ ಅಂತ ವಾಪಸ್ ಹೋಗ್ತವೆ ಅಲ್ವಾ. ಯಾಕೆಂದ್ರೆ ಧನ ಧನ ಕಂಡ್ರೆ ಆಗೋದಿಲ್ಲ, ರಿಪೆಲ್ ಈಚ್ ಅದರ್ ಅಲ್ವಾ, ಒಂದನ್ನೊಂದು ರಿಪೆಲ್ ಮಾಡ್ತವೆ, ವಿಕರ್ಷಿಸುತ್ತೆ. ಹಾಗಾಗಿ ಇಲ್ಲಿಗೆ ಬಡದ್ದು ವಾಪಸ್ ಹೋಯ್ತಲ್ಲ 180 ಡಿಗ್ರಿಯಲ್ಲಿ, ಅದೇನಂತ ತೋರಿಸ್ತಾ ಇದೆ? ಇದು ಕೂಡ ಧನಾತ್ಮಕವಾಗಿದೆ. ಅದಕ್ಕೆ ಇಲ್ಲಿ ಡಿಕ್ಕಿ ಹೊಡೆದು ಜಗಳ ಮಾಡ್ಕೊಂಡು ವಾಪಸ್ ಹೋಯ್ತು. ಆಪ್ಷನ್ ಬಿ ಋಣಾತ್ಮಕವಾಗಿದೆ. ತಪ್ಪು. ಋಣಾತ್ಮಕವಾಗಿದ್ರೆ ಅಲ್ಲಿ ಆಕರ್ಷಣೆಗೊಳಿಸಿತ್ತು. ಆಪ್ಷನ್ ಸಿ ತಟಸ್ಥವಾಗಿದೆ. ತಪ್ಪು. ಆಪ್ಷನ್ ಡಿ ಯಾದೃಚ್ಛಿಕವಾಗಿದೆ. ಇದು ಕೂಡ ತಪ್ಪು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಧನಾತ್ಮಕವಾಗಿದೆ. ಥ್ಯಾಂಕ್ ಯು.